ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಫಿಲ್ಮಿ ಟಾಕ್. ಈ ವಾರ ಹೊಸ ಮೂವಿ ಅಪ್ಡೇಟ್ ಜೊತೆ ಐ ಆಮ್ ಬ್ಯಾಕ್. ಶ್ರೀಲೀಲಾ ದೊಡ್ಡ ತೆಲುಗು ಸಿನಿಮಾನ ರಿಜೆಕ್ಟ್ ಮಾಡಿದ್ದಾರೆ. ಡಾಲಿ ಧನಂಜಯ್ ಹುಟ್ಟಿದಬ್ಬದ ಸ್ಪೆಷಲ್ ಆಗಿ ಹೊಸ ಮೂವಿ ಅನೌನ್ಸ್ಮೆಂಟ್. ಸೆಪ್ಟೆಂಬರ್ ತಿಂಗಳಲ್ಲಿ ದೊಡ್ಡ ಸಿನಿಮಾಗಳು ದೊಡ್ಡ ಕ್ರಾಶ್ ಆಗ್ತಾ ಇದೆ. ಇದೇ ತರ ಇನ್ನಷ್ಟು ಅಪ್ಡೇಟ್ ಗಳು ಎಲ್ಲಾ ಮೂವಿ ಅಪ್ಡೇಟ್ ಗೋಸ್ಕರ ವಿಡಿಯೋನ ಎಂಡರ್ಗೂ ನೋಡಿ ಶುರು ಮಾಡೋಣಾಗಿದ್ರೆ, ಮೊದಲನೇದಾಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಡೆ ಬರೋದಾದ್ರೆ, ಭೀಮಾ ಸಿನಿಮಾ ನಾನೀಗ ವಿಡಿಯೋ ಮಾಡ್ತಾರೋ ಟೈಮ್ಗೆ ಕರೆಕ್ಟ್ ಆಗಿ ರೂಮರ್ಸ್ ಗಳ ಪ್ರಕಾರ 37.86 ಕೋಟಿನ ಕಲೆಕ್ಷನ್ ಮಾಡಿದೆ ಅಂತ ಹೇಳ್ತಾ ಇದೆ. ಇನ್ನು ಕೃಷ್ಣ ಪ್ರಣಯ ಸಖಿ ಈ ಸಿನಿಮಾನು ಕೂಡ ಅಟ್ ದ ಟೈಮ್ ಇವಾಗ 12.8 ಕೋಟಿಯನ್ನ ಕಲೆಕ್ಷನ್ ಮಾಡಿದೆ ಅಂತ ರೂಮರ್ಸ್ ಗಳಿದಾವೆ. ಇನ್ನು ಮೊದಲನೇದಾಗಿ ರವಿ ಬಸ್ರೂರ್ ಅವರು ಹೊಸ ಮೂವಿನ ಡೈರೆಕ್ಟ್ ಮಾಡ್ತಾ ಇದಾರೆ, ವೀರಚಂದ್ರ ಆಸ ಅಂತ. ಇದ್ರದ್ದು ಸಣ್ಣ ಟೀಸರ್ ಕೂಡ ಬಿಟ್ಟಿದ್ದಾರೆ ರವಿ ಬಸ್ರೂರು ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಅಲ್ಲಿ. ಲಾಸ್ಟ್ ವೀಕ್ ಫಿಲ್ಮಿ ಟಾಕ್ ಎಪಿಸೋಡ್ ಅಲ್ಲಿ ನನ್ನೊಬ್ಬ ಸಬ್ಸ್ಕ್ರೈಬರ್ ಈ ವಿಷಯದ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರು. ಸರಿ ಏನಿರ್ಬೋದು ಅಂತ ಕ್ಯೂರಿಯಸ್ ಆಗಿ ಹೋಗಿ ಆ ಟೀಸರ್ ನ ನೋಡಿದ್ರೆ ಕಾಂತಾರ ಟೈಪ್ ಅಲ್ಲಿ ಸ್ವಲ್ಪ ಗೂಸ್ ಬಾಂಬ್ ನ ಕೊಡ್ತಾ ಇದೆ. ಗೂಸ್ ಬಾಂಬ್ಸ್ ಚೆಕ್ಔಟ್ ಮಾಡಿ ನೋಡಿ. ಅದು ಅಲ್ಲದೆ ಈ ಸಿನಿಮಾ ಪ್ಯಾನ್ ವರ್ಲ್ಡ್ ಆಗಿ ಬರ್ತಾ ಇದೆ ಅಂತ ನಮ್ ಸಬ್ಸ್ಕ್ರೈಬರ್ ಹೇಳಿದ್ದಾರೆ. ಬಟ್ ಟೀಸರ್ ನೋಡಿದಾಗ ಅದನ್ನ ಮೆನ್ಷನ್ ಮಾಡಿರೋದನ್ನ ನಾನು ನೋಡ್ಲಿಲ್ಲ. ಬಹುಶಃ ಮುಂದೆ ಅನೌನ್ಸ್ಮೆಂಟ್ ಮಾಡಬಹುದು, ವೇಟ್ ಮಾಡೋಣ. ಯಾವ್ದಕ್ಕೂ ಆ ಟೀಸರ್ ನ ಒಂದ್ಸಲ ಚೆಕ್ಔಟ್ ಮಾಡಿ ನೋಡಿ. ಸೊ ರೀಸೆಂಟ್ ಆಗಿ ಶಿವಣ್ಣ ಅವರ 131ನೇ ಸಿನಿಮಾದ ಶೂಟಿಂಗ್ HMT ಫ್ಯಾಕ್ಟರಿ ಹತ್ರ ನಡೀತಾ ಇತ್ತು ಬ್ಯಾಂಗ್ಳೂರಲ್ಲಿ. ಅದೇ ಫ್ಯಾಕ್ಟರಿ ಗ್ರೌಂಡ್ ಅಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ಕೂಡ ನಡೀತಾ ಇದೆ. ಎರಡು ಸಿನಿಮಾಗಳು ಒಟ್ಟೊಟ್ಟಿಗೆ ಒಂದೇ ಫ್ಯಾಕ್ಟರಿ ಒಳಗಡೆ ಶೂಟಿಂಗ್ ನಡೀತಾ ಇದಾವೆ. ಈ ಕಡೆ ಯಶ್ ಅವರು ಇದಾರೆ, ಈ ಕಡೆ ಶಿವಣ್ಣ ಅವರು ಇದಾರೆ. ಹೋಗಿ ಮೀಟ್ ಮಾಡಿ ಸ್ವಲ್ಪ ಮಾತುಕತೆ ಆಡದೆ ಹೋದ್ರೆ ಚೆನ್ನಾಗಿರಲ್ಲ ಅನ್ಬಿಟ್ಟು ಇಬ್ರು ಮೀಟಪ್ ಆದ್ರು. ಈ ಮೀಟಪ್ ಆಗಿರೋದನ್ನ ಫ್ಯಾನ್ಸ್ ಗಳು ನೋಡ್ಬಿಟ್ಟು ಯಾವ ರೀತಿ ಥಿಂಕ್ ಮಾಡ್ತಾ ಇದಾರೆ ಅಂದ್ರೆ, ಇವರಿಬ್ರು ಸೇರ್ಕೊಂಡು ಹೊಸ ಕೊಲಾಬರೇಷನ್ ಮಾಡ್ತಾ ಇದಾರೆ. ಅಲ್ಲೊಬ್ಬ ಲೆಜೆಂಡ್ ಆಕ್ಟರ್, ಇಲ್ಲೊಬ್ಬ ಲೆಜೆಂಡ್ ಆಕ್ಟರ್ ಅಕ್ಕಪಕ್ಕದಲ್ಲಿದ್ದಾಗ ಮಾತಾಡ್ಸ್ಬೇಕಾಗತ್ತೆ. ಆ ಒಂದು ಮೀಟಪ್ ನ ಯಾವ್ದಾವ್ದಕ್ಕೂ ಲಿಂಕ್ ಮಾಡಿ ಸಿಂಕ್ ಮಾಡೋದೆಲ್ಲ ಬಿಟ್ಬಿಡಿ, ಕೈ ಕುಲುಕ್ಬಿಟ್ಟು ಬರ್ತಾ ಇರೋದೆ. ಅದಲ್ದೇನೆ ಶಿವಣ್ಣ ಅವ್ರು ಆಕ್ಟ್ ಮಾಡ್ತಾರೋ ಈ ಸಿನಿಮಾದಲ್ಲಿ ನವೀನ್ ಶಂಕರ್ ಅವರು ಕೂಡ ಆಕ್ಟ್ ಮಾಡ್ತಾ ಇದಾರೆ. ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಇದೀಗ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡ್ಬಿಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ವಿಲ್ಲನ್ ಆಗಿ ನವೀನ್ ಶಂಕರ್ ಅವರು ಕಾಣಿಸ್ಕೊತಾ ಇದಾರೆ ಅಂತ ಪಕ್ಕಾ ಕನ್ಫರ್ಮ್. ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ನಡದಿಂದ, ತಮಿಳಿಂದ, ತೆಲುಗುವಿಂದ ಪ್ಯಾನ್ ಇಂಡಿಯಾ ಸಿನಿಮಾಗಳು ದೊಡ್ಡದಾಗಿ ಕ್ಲಾಶ್ ಆಗ್ತಾ ಇದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ನಡದಿಂದ ಧ್ರುವ ಸರ್ಜಾ ಅವರ ಮಾರ್ಟೆನ್ ಸಿನಿಮಾ, ಇನ್ನ ತಮಿಳಲ್ಲಿ ಎರಡು ಸಿನಿಮಾಗಳು ಬರ್ತಾ ಇದಾವೆ. ರಜನಿಕಾಂತ್ ಅವರದ್ದು ವೇಟಯ್ಯನ್ ಸಿನಿಮಾ, ಜೊತೆಗೆ ಸೂರ್ಯ ಅವರ ಕಂಗುವಾ ಸಿನಿಮಾನು ಕೂಡ ಅವತ್ತೇ ರಿಲೀಸ್ ಆಗ್ತಾ ಇದೆ. ಇನ್ನ ತೆಲುಗುವಿಂದ ಜೂನಿಯರ್ NTR ಅವರ ದೇವರ ಸಿನಿಮಾ ಎಲ್ಲ ಸೆಪ್ಟೆಂಬರ್ ತಿಂಗಳಲ್ಲೇ ಅಟ್ಯಾಕ್ ಮಾಡ್ತಾವ್ರೆ. ಜನಗಳು ಯಾವ ರೀತಿ ಸೈಕ್ ಆಗಿ ಯಾವ ಸಿನಿಮಾನ ಹೆಚ್ಚಾಗಿ ನೋಡ್ತಾರೆ ಅನ್ನೋದು ಸಿನಿಮಾಗಳು ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ. ಬಾಲಿವುಡ್ ಆಕ್ಟರ್ ಅಮೀರ್ ಖಾನ್ ಇವ್ರ ಸಿನಿಮಾಗಳು ಇತ್ತೀಚೆಗೆ ಸೋಲು ಕಾಣ್ತಾ ಇದೀಗ ಇವರು ಸೌತ್ ಡೈರೆಕ್ಟರ್ ನ ಅಂಟ್ ಮಾಡ್ತಾ ಇದಾರೆ. ಶಾರುಖ್ ಖಾನ್ ಯಾವ ರೀತಿ ಜವಾನ್ ಸಿನಿಮಾನ ಮಾಡಿದ್ರು ಅದೇ ತರ ನನ್ಗೊಂದ್ ಮಾಡ್ಬಿಡಿ ಅಂತ ಲೋಕೇಶ್ ಕನಕರಾಜ್ ಅವ್ರನ್ನ ಮೀಟ್ ಅಪ್ ಮಾಡಿದ್ದಾರೆ ಅಂತ ರೂಮರ್ಸ್ ಗಳಿದಾವೆ. ಇನ್ನು ವಿಷ್ಣು ಮಂಚು ಅವರು ಆಕ್ಟ್ ಮಾಡ್ತಿರುವಂತ ಕಣ್ಣಪ್ಪ ಸಿನಿಮಾ, ಈ ಸಿನಿಮಾದಿಂದ ದೇವರಾಜ್ ಸರ್ ಅವರ ಲುಕ್ ಅನ್ನ ರಿವೀಲ್ ಮಾಡಿದ್ರು. ಇದೀಗ ಹೊಸ ಇನ್ನೊಂದು ಲುಕ್ ಅನ್ನು ಕೂಡ ರಿವೀಲ್ ಮಾಡಿದ್ದಾರೆ. ಮುಖೇಶ್ ರಿಷಿ ಇವರು ಈ ಸಿನಿಮಾದಲ್ಲಿ ಕಂಪಾಡು ಅನ್ನೋ ಒಂದು ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇದಾರೆ. ಅಫಿಷಿಯಲ್ ಆಗಿ ಒಂದು ಪೋಸ್ಟರ್ ಕೂಡ ಬಿಟ್ಟಿದ್ದಾರೆ. ಏನ್ ಮಾಡೋದು ಕೊಟ್ಟಿದ್ದಾರೆ ಅನ್ನೋದು ಅವ್ರಿಗೂ ಕೂಡ ಅರ್ಥ ಆಗಿಲ್ವೇನೋ. ಸೊ ಫೈನಲ್ ಆಗಿ ಈ ವಾರದ ಹಾಟ್ ನ್ಯೂಸ್ ಏನಪ್ಪಾ ಅಂದ್ರೆ, ಶ್ರೀಲೀಲಾ ಅವರು ದೊಡ್ಡ ಒಂದು ತೆಲುಗು ಸಿನಿಮಾನ ರಿಜೆಕ್ಟ್ ಮಾಡ್ಬಿಟ್ಟಿದ್ದಾರೆ. ಮೆಗಾಸ್ಟಾರ್ ಚಿರಂಜೀವಿ ಅವರು ಆಕ್ಟ್ ಮಾಡ್ತಾರೋ ಅಂತ ವಿಶ್ವಂಬರ ಈ ಸಿನಿಮಾದಲ್ಲಿ ಇವ್ರಿಗೆ ಐಟಮ್ ಸಾಂಗ್ ಗೆ ಕಾಸ್ಟಿಂಗ್ ನ ಮಾಡಿದ್ರು, ಅಂದ್ರೆ ಕಾಲ್ ಮಾಡಿದ್ರು, ಒಂದೇ ಒಂದು ಐಟಮ್ ಸಾಂಗ್ ಇದೆ ಮಾಡಿ ಅಂತ. ಇನ್ನು ಶ್ರೀಲೀಲಾ ಅವರು ಇದಕ್ಕೆ ನೋ ಅಂತ ಅನ್ಬಿಟ್ಟು ರಿಜೆಕ್ಟ್ ಮಾಡ್ಬಿಟ್ಟಿದ್ದಾರೆ. ಇನ್ ಇದೇ ಸಿನಿಮಾದಲ್ಲಿ ಬಜರಂಗಿಲ್ ಆಕ್ಟ್ ಮಾಡಿರುವಂತ ಲೋಕಿ ಅವರು ಕೂಡ ಆಕ್ಟ್ ಮಾಡ್ತಾ ಇದಾರೆ. ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ, ಬಟ್ ಇವ್ರ ಕ್ಯಾರೆಕ್ಟರ್ ಇನ್ನೂ ರಿವೀಲ್ಡ್ ಆಗಿಲ್ಲ, ಮುಂದಕ್ಕಾಗುತ್ತೆ. ಇನ್ನ ಮರಿ ಟೈಗರ್ ವಿನೋದ್ ಪ್ರಭಾಕರ್ ಅವರ 25ನೇ ಸಿನಿಮಾ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಯ್ತು. ಈ ಸಿನಿಮಾನ KM ಚೈತನ್ಯ ಅವರು ಡೈರೆಕ್ಟ್ ಮಾಡ್ತಾ ಇದಾರೆ. ಅದಲ್ದೆ ಈ ಸಿನಿಮಾ ಬಲರಾಮನ ದಿನಗಳು ಅನ್ನೋ ಟೈಟಲ್ ಮುಖಾಂತರ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದಾರೆ. ಪರಮುವ ಸ್ಟುಡಿಯೋ ಕಡೆಯಿಂದ ಬರ್ತಾರಂತ ಇಬ್ಬನಿ ತಬ್ಬಿದ ಇಳೆಯಲ್ಲಿ ಈ ಸಿನಿಮಾದ ರಿಲೀಸ್ ಡೇಟ್ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಯ್ತು. ಸೆಪ್ಟೆಂಬರ್ 5ನೇ ತಾರೀಕು ಈ ಸಿನಿಮಾ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ. ಟ್ರೈಲರ್ ಕೂಡ ಬಿಟ್ಟಿದ್ದಾರೆ, ಇನ್ನು ನೋಡಿಲ್ಲ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ನೋಡ್ಬಿಟ್ಟು ರಿವ್ಯೂ ಮಾಡೋದಕ್ಕೆ ಟೈಮ್ ಸಿಕ್ಕರೆ ಪಕ್ಕಾ ಮಾಡ್ತೀನಿ. ಇನ್ನ ಬಾಲಿವುಡ್ ಅಲ್ಲಿ ವಾರ್ 2 ಬರ್ತಾ ಇದೆ, ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಈ ಸಿನಿಮಾದಲ್ಲಿ ಜೂನಿಯರ್ NTR ಅವರು ಕೂಡ ಸ್ಪೆಷಲ್ ಗೆಸ್ಟ್ ಅಪಿಯರೆನ್ಸ್ ನ ಆಕ್ಟ್ ಮಾಡ್ತಾ ಇದಾರೆ. ಶೂಟಿಂಗ್ ಮಾಡುವಂತ ಟೈಮ್ ಅಲ್ಲಿ ಇವ್ರಿಗೆ ಲೈಟ್ ಆಗಿ ಏಟ್ ಆಗ್ಬಿಟ್ಟಿದೆ ಅಂತ ವಿಷಯ ಗೊತ್ತಾಗ್ತಾ ಇದೆ. ಇದೀಗ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಕೂಡ ಆಗಿದ್ದಾರೆ. ಇನ್ನ ವಾರ್ 2 ಟೀಮ್ ಗೆ ದೊಡ್ಡ ಲಾಸ್ ಆಗ್ಬಿಟ್ಟಿದೆ ಅಂತ ಅದನ್ನ ಅವರೇ ಹೇಳ್ಕೊತಾವ್ರೆ. ಇನ್ನ ಇವರು ರಿಕವರ್ ಆಗೋದಕ್ಕೆ ಮಿನಿಮಮ್ ಇಲ್ಲಾಂದ್ರೆ 1 ತಿಂಗಳು ಬೇಕಾಗಬಹುದು ಅಂತ ರೂಮರ್ಸ್ ಗಳಿದಾವೆ. ಅಲ್ಲಿವರೆಗೂ ಇವರು ಬೇರೆ ಶೂಟಿಂಗ್ ಮಾಡ್ಕೋತಾ ಇರ್ತಾರೆ. ಸಂದೀಪ್ ರೆಡ್ಡಿ ವಾಂಗ ಅವರು ಪ್ರಭಾಸ್ಗೆ ಸ್ಪಿರಿಟ್ ಅಂತ ಒಂದು ಸಿನಿಮಾನ ಮಾಡ್ತಾ ಇದಾರೆ, ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಈ ಸಿನಿಮಾದಲ್ಲಿ ಪ್ರಭಾಸ್ಗೆ ವಿಲ್ಲನ್ ಆಗಿ ತ್ರಿಷಾ ಅವರು ಕಾಣಿಸ್ಕೊತಾ ಇದಾರೆ ಅಂತ ಹೇಳ್ತಾ ಇದಾರೆ. ಲೇಡಿ ವಿಲ್ಲನ್ ಆಗಿ ತ್ರಿಷಾ ಅವರು ಎಂಟ್ರಿ ಕೊಡ್ತಾ ಇದಾರೆ ಅಂತ ರೂಮರ್ಸ್ ಗಳಿದಾವೆ. ಇನ್ನು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ, ಇದನ್ನ ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳೋದು ಒಳ್ಳೇದು. ಫೈನಲ್ ಆಗಿ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ, ಈ ಸಿನಿಮಾ ರಿಲೀಸ್ ಡೇಟ್ ಕೂಡ ಕನ್ಫರ್ಮ್ ಆಗಿದೆ. ಆಸ್ ಎ ರೂಮರ್, ಅಫಿಷಿಯಲ್ ಆಗಿ ಮೂವಿ ಟೀಮ್ ಕಡೆಯಿಂದ ಅನೌನ್ಸ್ಮೆಂಟ್ ಆಗಿಲ್ಲ. ರೂಮರ್ಸ್ ಗಳ ಪ್ರಕಾರ ಈ ಸಿನಿಮಾ ಸೆಪ್ಟೆಂಬರ್ 28ನೇ ತಾರೀಕು ರಿಲೀಸ್ ಆಗಬಹುದು ಅಂತ ಸಾಧ್ಯತೆಗಳು ಇದಾವೆ ಅಂತ ರೂಮರ್ಸ್ ಗಳಿದಾವೆ. ಯಾಕಂದ್ರೆ ಅದೇ ತಿಂಗಳಲ್ಲಿ 2ನೇ ತಾರೀಕು ಕಿಚ್ಚ ಸುದೀಪ್ ಅವರ ಬರ್ತಡೆ. ಸೆಪ್ಟೆಂಬರ್ 27 ಸ್ವಲ್ಪ ಲೆಂತ್ ಆಗೋಯ್ತು. ಬರ್ತಡೆ 10
ಹತ್ತತ್ರದಲ್ಲಿ ಇದ್ದಿದ್ರೆ ಇನ್ನೂ ಜೋರಾಗಿ ಕಲೆಕ್ಷನ್ ಆಗಿರೋದು. ಕಿರಣ್ ರಾಜ್ ಅವರು ಆಕ್ಟ್ ಮಾಡ್ತಾ ಇರುವಂತ ರಾನಿ ಸಿನಿಮಾ ಅಫಿಷಿಯಲ್ ಆಗಿ ಪೋಸ್ಟ್ ಪೋನ್ ಆಗೋಯ್ತು. ಈ ಸಿನಿಮಾ ಆಗಸ್ಟ್ 30ನೇ ತಾರೀಕಿಗೆ ರಿಲೀಸ್ ಆಗ್ಬೇಕಾಗಿತ್ತು ಅಫಿಷಿಯಲ್ ಆಗಿ ಎಲ್ಲಾ ಕಡೆ. ಬಟ್ ಇವಾಗ ಇದನ್ನ ಪೋಸ್ಟ್ ಪೋನ್ ಮಾಡಿದ್ದಾರೆ ಸೆಪ್ಟೆಂಬರ್ 12ನೇ ತಾರೀಕಿಗೆ. ರೀಸನ್ ಇಷ್ಟೇನೆ, ಆಗಸ್ಟ್ 30ನೇ ತಾರೀಕು ತುಂಬಾ ಮೂವಿಗಳು ರಿಲೀಸ್ ಆಗ್ತಾ ಇದಾವೆ. ಇದ್ರ ಮಧ್ಯೆ ಈ ಸಿನಿಮಾ ರಿಲೀಸ್ ಆದ್ರೆ ಮೂಸು ಕೂಡ ನೋಡೋರು ಇರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸ್ಪೇಸ್ ಇರೋಂತ ಡೇಟ್ ನ ಫಿಕ್ಸ್ ಮಾಡ್ಕೊಂಡು ಅವತ್ತು ರಿಲೀಸ್ ಮಾಡ್ತಾ ಇದಾರೆ, ಸೆಪ್ಟೆಂಬರ್ 12ನೇ ತಾರೀಕು. ಇನ್ನು ರಿಷಬ್ ಶೆಟ್ಟಿ ಅವರು ಕಾಂತಾರ ಚಾಪ್ಟರ್ 1 ಸೀಕ್ರೆಟ್ ನ ಬಿಟ್ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಇವರು ಸಮರ ವೀರನಾಗಿ ಕಾಣಿಸ್ಕೊತಾ ಇದಾರೆ. ಇದ್ರ ಬಗ್ಗೆ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇರುವಂತ ಕೆಲವೊಂದಷ್ಟು ಫೋಟೋಸ್ ಗಳನ್ನ ಅವ್ರ ಅಕೌಂಟ್ ಅಲ್ಲೇ ಶೇರ್ ಮಾಡ್ಕೊಂಡಿದ್ರು. ಈ ಸಾರಿ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್. ಈ ಅಪ್ಡೇಟ್ ನಿಜಾನ ಏನೋ ನನಗಂತೂ ಗೊತ್ತಾಗ್ತಾ ಇಲ್ಲ. ದರ್ಶನ್ ಅವರು KBN ಪ್ರೊಡಕ್ಷನ್ ಅಂಡರ್ ಅಲ್ಲಿ ಪ್ರೇಮ್ ಅವ್ರ ಜೊತೆಗೆ ಒಂದ್ ಸಿನಿಮಾ ಮಾಡ್ತಾ ಇದ್ರು. ಅದನ್ನ D58 ಅಂತ ಗುರುತಿಸಬಹುದು ನಾವು ನೀವೆಲ್ಲ. ಇವಾಗ ದರ್ಶನ್ ಸರ್ ಜೈಲ್ ಒಳಗಡೆ ಇರೋದ್ರಿಂದ ಈ ಪ್ರಾಜೆಕ್ಟ್ ನ ಮೆಗಾಸ್ಟಾರ್ ಚಿರಂಜೀವಿ ಅವರು ಮಾಡ್ತಾರೆ ಅನ್ನೋ ಒಂದು ರೂಮರ್ ಇದೆ. ಅಂದ್ರೆ ದರ್ಶನ್ ಬದಲು ಮೆಗಾಸ್ಟಾರ್ ಚಿರಂಜೀವಿ ಅವರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾರೆ ಅಂತ ರೂಮರ್ಸ್ ಅಷ್ಟೇನೆ, ಕನ್ಫರ್ಮೇಶನ್ ಇನ್ನೂ ಇಲ್ಲ. ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗ್ಬೇಕು ಅಂದ್ರೆ ದರ್ಶನ್ ಸರ್ ಹೊರಗಡೆ ಬರ್ಬೇಕು. ಸೊ ಬರ್ತಾ ಇನ್ನೂ ಟಫ್ ಆಗ್ತಾ ಇದೆ. ಸೊ ಕಾದ್ ನೋಡ್ಬೇಕಾಗುತ್ತೆ ಎಲ್ಲಾನು. ಸೊ ಫೈನಲ್ ಆಗಿ ಡಾಲಿ ಧನಂಜಯ್ ಅವರ ಬರ್ತ್ಡೇ ಸ್ಪೆಷಲ್ ಆಗಿ ಫ್ಯಾನ್ಸ್ ಗಳಿಗೆ ಬರ್ತ್ಡೇ ಮಾಡೋದಕ್ಕೆ ಅವಕಾಶ ಕೊಡ್ಲಿಲ್ಲ ಅವರು. ಇರ್ಲಿ ಬಿಡು ಅಂದ್ಬಿಟ್ಟು ಅಣ್ಣ ಫ್ರಮ್ ಮೆಕ್ಸಿಕೋ ಟೀಮ್ ಕಡೆಯಿಂದ ಹೊಸ ಪೋಸ್ಟರ್ ಕೂಡ ಬಿಟ್ರು, ಜೊತೆಗೆ ಹೊಸ ಮೂವಿನೂ ಕೂಡ ಅನೌನ್ಸ್ಮೆಂಟ್ ಮಾಡಿದ್ರು. ಜಿಂಗೋ ಅನ್ನೋ ಒಂದು ಹೊಸ ಮೂವಿನ ಅನೌನ್ಸ್ಮೆಂಟ್ ಮಾಡೋದ್ರ ಜೊತೆಗೆ ಹೊಸ ಒಂದು ಫಸ್ಟ್ ಲುಕ್ ಟೀಸರ್ ಕೂಡ ಬಿಟ್ಟಿದ್ದಾರೆ. ನನಗೆ ಈ ಟೀಸರ್ ನೋಡಿದ್ಮೇಲೆ ಅನ್ಸಿದ್ದೇನಪ್ಪಾ ಅಂದ್ರೆ, ರಾಹುಲ್ ಗಾಂಧಿ ಗೊತ್ತಲ್ಲ, ಮಳೆಯಲ್ಲಿ ನೆನ್ಕೊಂಡು ಭಾಷಣ ಮಾಡಿದ್ರು, ಅದು ದೊಡ್ಡದಾಗಿ ಸುದ್ದಿ ಆಗ್ಬಿಟ್ಟಿದ್ದು. ಅದೇ ತರ ಡಾಲಿ ಧನಂಜಯ್ ಇಲ್ಲಿ ಮಳೆಯಲ್ಲಿ ನೆನ್ಕೊಂಡು ಭಾಷಣ ಮಾಡ್ತಾವ್ರೆ. ಲಿಂಕ್ ಆಗ್ತಾ ಇದೆ, ಬಟ್ ಯಾವ ರೀತಿ ಸ್ಟೋರಿ ಇರಬಹುದು ಅಂತ ಇನ್ ಮುಂದೆ ಗೊತ್ತಾಗುತ್ತೆ. ಇನ್ನು ನಿತೇಶ್ ತಿವಾರಿ ಅವರು ಮಾಡ್ತಾರಂತ ರಾಮಾಯಣ ಸಿನಿಮಾದಲ್ಲಿ ಹೊಸ ಒಂದು ಟೆಕ್ನಿಷಿಯನ್ ಟೀಮ್ ಎಂಟ್ರಿ ಕೊಟ್ಬಿಟ್ಟಿದೆ. ಅವೆಂಜರ್ ಎಂಡ್ ಗೇಮ್ ಗೊತ್ತಲ್ಲ ನಿಮ್ಗೆ, ಯಾರು ತಾನೇ ಗೊತ್ತಿರಲ್ಲ. ಆ ಸಿನಿಮಾದಲ್ಲಿ ಸ್ಟಂಟ್ ಕೋಆರ್ಡಿನೇಟರ್ ಯಾರಿದ್ರು ಅವ್ರು ಈಗ ಈ ರಾಮಾಯಣ ಸಿನಿಮಾದಲ್ಲೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಸ್ಟಂಟ್ ಡೈರೆಕ್ಟರ್ ಆಗಿ. ಬಟ್ ಇವ್ರ ಹೆಸರನ್ನ ನನ್ ಕೈಲಿ ಹೇಳೋದಕ್ಕೆ ಇಲ್ಲ. ಟೆರಿ ನೊಟೊರೆ, ನೂಟೂರೇನೋ ನಾಟೋರೇನೋ ಗೊತ್ತಾಯ್ತಲ್ಲ. ಟೆರಿ ನೊಟೊರೆ ನನ್ಗಂತೂ ಗೊತ್ತಾಯ್ತಿಲ್ಲಪ್ಪ. ಸೊ ಈಗ ಇವರು ಅಫಿಷಿಯಲ್ ಆಗಿ ರಾಮಾಯಣ ಸಿನಿಮಾದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಆಕ್ಷನ್ ಸ್ಟಂಟ್ ಡೈರೆಕ್ಟರ್ ಆಗಿ. ಇದಾಗಿತ್ತು ಈ ವಾರದ ಫಿಲ್ಮಿ ಅಪ್ಡೇಟ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ, ಸಿ ಯು.